ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಪರೀಕ್ಷೆ ನಡೀತಾ ಇದೆ. ಆ ಒಂದು ಎಕ್ಸಾಮ್ದು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿಕೊಳ್ಳೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಒಂದು ಮೊಬೈಲಲ್ಲೇ ಈ ಒಂದು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ತುಂಬ ಈಸಿಯಾಗಿದೆ. ನೀವೇನಾದರೂ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಅರ್ಜಿ ಸಲ್ಲಿಸಿದರೆ ಆ ಒಂದು ಹಾಲ್ ಟಿಕೆಟನ್ನು ಮೊಬೈಲಲ್ಲೇ ಕೇವಲ 2 ನಿಮಿಷದಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಆ ರೀತಿಯಾಗಿ ಹೇಳಿಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ನೋಡಿ ಅರ್ಥ ಆಗುತ್ತೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗೂಗಲ್ ಸರ್ಚನ್ನು ಓಪನ್ ಮಾಡ್ಕೊಳ್ಳಿ. ಗೂಗಲ್ ಸರ್ಚಲ್ಲಿ KE ಅಂತ ಸರ್ಚ್ ಮಾಡಿ ನಂತರ ಈ ರೀತಿಯಾಗಿ ಬರುತ್ತೆ. ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ನಿಮಗೆ ಈ ರೀತಿಯಾಗಿ ಬರುತ್ತೆ ಫ್ಲ್ಯಾಶ್ ನ್ಯೂಸು. ಇದನ್ನು ರೈಟ್ ಸೈಡಲ್ಲಿ ಒಂದು ಆಪ್ಷನ್ ಇದೆ, 3 ಗೆರೆ ಕಾಣ್ತಾ ಇದೆ ನೋಡಿ. ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಹೋಮ್ ಪೇಜ್ ಅಂತಿದೆ. ಈ ಒಂದು ಹೋಮ್ ಪೇಜ್ ಮೇಲೆ ಕ್ಲಿಕ್ ಮಾಡಿ ಹೋಮ್ ಪೇಜಿಗೆ ಬರುತ್ತೆ. ಮತ್ತು ನೀವು ಹೋಮ್ ಪೇಜಿಗೆ ಬಂದಾಗ ತಿರ್ಗಾ ಇಲ್ಲಿ 3 ಗೆರೆ ಕಾಣ್ತಾ ಇದೆ ನೋಡಿ. ಈ ಒಂದು ಕ್ಲಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡಾಗಿಲ್ಲಿ ನಿಮಗೆ ನೇಮಕಾತಿ ಅಂತ ಒಂದು ಆಪ್ಷನ್ ಬರುತ್ತೆ ನೋಡಿ. ನೇಮಕಾತಿ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಇದರಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿದೆ ನೋಡಿ, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ. ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ 2 ರೀತಿ ಲಿಂಕ್ ಕೇಳುತ್ತೆ. ಒಂದು RPC ಮತ್ತು ಕಲ್ಯಾಣ ಕರ್ನಾಟಕ 2 ಬರುತ್ತೆ. ನಾನ್ HK 2 ಕೇಳುತ್ತೆ ಲಿಂಕ್, ನಿಮಗೆ ಯಾವ್ದು ಬೇಕು ಅಂತ. ಇದರಲ್ಲಿ ಯಾವುದನ್ನು ಒಂದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ಫಸ್ಟ್ ಲಿಂಕೇ ಇದೆ ನೋಡಿ, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ RPC ಮತ್ತು KK ಪರೀಕ್ಷಾ ಪ್ರವೇಶ ಪತ್ರ ಡೌನ್ಲೋಡ್ ಲಿಂಕ್ ಅಂತ ಬಂದಿದೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಡೈರೆಕ್ಟಾಗಿ ಈ ರೀತಿಯಾಗಿ ಲಾಗಿನ್ ಪೇಜ್ಗೆ ಬರುತ್ತೆ. ಇದರಲ್ಲಿ ನಿಮಗೆ ಪರೀಕ್ಷೆ ಎಕ್ಸಾಮಿನೇಷನ್ ಕೇಳ್ತಾ ಇದೆ. ಸೆಲೆಕ್ಟ್ ಅಂತ ಮಾಡಿದ ನಂತರ ಇಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ RPC KK ಅಂತ 2 ಬರುತ್ತೆ. ನೀವು HK ಮಾಡಿದ್ದೀರಾ ಅಥವಾ ನಾನ್ HK ಮಾಡಿದ್ದೀರಾ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಸೊ KK ಅನ್ನೋದು HK ಪೋಸ್ಟು, RPC ಅನ್ನೋದು ನಾನ್ HK ಪೋಸ್ಟು. ಹಾಗಾಗಿ ಇಲ್ಲಿ ನಿಮಗೆ ಯಾವ್ದು ಹಾಕಿದ್ರೆ ಅದನ್ನು ನೀವು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಇಲ್ಲಿ ನಿಮಗೆ ಅರ್ಜಿ ಸಂಖ್ಯೆ ಕೇಳ್ತಾ ಇದೆ. ಅಪ್ಲಿಕೇಶನ್ ನಂಬರು, ನಿಮ್ಮ ಒಂದು ಅಪ್ಲಿಕೇಶನ್ ಹಾಕಿರ್ತಾರಲ್ಲ ಅದರಲ್ಲಿ ನಂಬರ್ ಇರುತ್ತೆ. ಸೊ ಆ ಒಂದು ನಂಬರಲ್ಲಿ ಎಂಟರ್ ಮಾಡ್ಕೊಳ್ಳಿ. ಅದನಂತರ ಅಪ್ಲಿಕೇಶನಲ್ಲಿ ಏನು ಹೆಸರು ಇರುತ್ತೆ ಆ ಒಂದು ಹೆಸರನ್ನು ಈ ಒಂದು ಬಾಕ್ಸಲ್ಲಿ ನೇಮನ್ನು ಹಾಕ್ಕೊಳ್ಳಿ. ಎಕ್ಸಾಕ್ಟಾಗಿ ಅಪ್ಲಿಕೇಶನ್ ಇರುವಂತೆ ಹಾಕೋಬೇಕು. ಹಾಕೊಂಡ ನಂತರ ಇಲ್ಲಿ ಕಾಣ್ತಾ ಇರುವಂಥ ಕ್ಯಾಪ್ಚರ್ ಕೋಡ್ ಇದೆ ನೋಡಿ, ಈ ಒಂದು ಕ್ಯಾಪ್ಚರನ್ನು ಈ ಒಂದು ಬಾಕ್ಸಲ್ಲಿ ಎಂಟ್ರ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಸಬ್ಮಿಟ್ ಅಂತಿದೆ ನೋಡಿ, ಈ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಹಾಲ್ ಟಿಕೆಟು ಓಪನ್ ಆಗುತ್ತೆ. ಈ ರೀತಿಯಾಗಿ ನಿಮಗೆ ಹಾಲ್ ಟಿಕೆಟು ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ಹೆಸರು ಇರುತ್ತೆ, ಕ್ಯಾಂಡಿಡೇಟ್ ನೇಮು, ಅಪ್ಲಿಕೇಶನ್ ನಂಬರು, ರೋಲ್ ನಂಬರು, ಡೇಟ್ ಆಫ್ ಬರ್ತು ಮತ್ತು ಎಕ್ಸಾಮ್ ಎಲ್ಲಿ ಬಿದ್ದಿದೆ ಆ ಒಂದು ಡೀಟೇಲ್ಸ್ ಇಲ್ಲಿ ಕೊಟ್ಟಿರ್ತಾರೆ ನೋಡಿ. ಸಬ್ಜೆಕ್ಟ್ ಯಾವುದಿದೆ, ಫಸ್ಟ್ ಪೇಪರು ಜನರಲ್ ನಾಲೆಜು RPC. ಇಲ್ಲಿ ಎಕ್ಸಾಮ್ ಡೇಟ್ ಕೂಡ ಕೊಟ್ಟಿದ್ದಾರೆ, ಆಗಸ್ಟ್ 2ಕ್ಕೆ ಈ ಒಂದು 10:30ಕ್ಕೆ ಬೆಳಗ್ಗೆ 10:30ರಿಂದ 12 ಗಂಟೆವರೆಗೂ ಒಂದು ಎಕ್ಸಾಮ್ ನಡೀತಾ ಇದೆ ಫಸ್ಟ್ ಪೇಪರು. ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ, ಎಕ್ಸಾಮ್ ಸೆಂಟ್ರ್ ಇಲ್ಲಿದೆ ಅಂತ, ಎಕ್ಸಾಮ್ ಸೆಂಟ್ರ್ ಕೋಡ್ ಕೂಡ ಕೊಟ್ಟಿದ್ದಾರೆ. ಮತ್ತು ಕೆಳಗಡೆ ಒಂದು ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತ ಒಂದು ಆಪ್ಷನ್ ಇದೆ, ಇಲ್ಲಿದೆ ನೋಡಿ. ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಮತ್ತೊಂದು PDF ಡೌನ್ಲೋಡ್ ಆಗುತ್ತೆ. ಮತ್ತೊಂದು PDF ನಿಮಗೆ ಈ ರೀತಿಯಾಗಿರುತ್ತೆ. ಕರ್ನಾಟಕ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ ಅಂತ ಬಂದಿದೆ ಅಡ್ಮಿಟ್ ಕಾರ್ಡು. ಇಲ್ಲಿ ನಿಮಗೆ QR ಕೋಡ್ ಕೂಡ ಕೊಟ್ಟಿದ್ದಾರೆ, ಅದನ್ನು ಶೋ ಮಾಡಿಲ್ಲ, ಸ್ವಲ್ಪ ಇದು ಮಾಡಿದ್ದೀನಿ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಫೋಟೋ ಇರುತ್ತೆ ಅದು ಕೂಡ ನಿಮಗೆ ಇಲ್ಲಿ ಶೋ ಆಗ್ತಾ ಇದೆ. ನೀವೇನು ಅಪ್ಲೋಡ್ ಮಾಡಿದ್ದೀರಾ ಅಪ್ಲಿಕೇಶನಲ್ಲಿ ಅನ್ನೋದು ಕೂಡ ಅದನ್ನು ಕೂಡ ನಿಮಗೆ ಇಲ್ಲಿ ಫೋಟೋ ಶೋ ಆಗ್ತಾ ಇದೆ. ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಕೂಡ ಇಲ್ಲಿ ಶೋ ಆಗ್ತಾ ಇದೆ. ಅಭ್ಯರ್ಥಿ ಹೆಸರು, ಅರ್ಜಿ ಸಂಖ್ಯೆ, ಅಪ್ಲಿಕೇಶನ್ ನಂಬರ್ ಕೂಡ ಇಲ್ಲಿ ಶೋ ಆಗ್ತಾ ಇದೆ. ಇಲ್ಲಿ ಕೆಳಗಡೆ ನಿಮಗೆ ಪೋಸ್ಟು ಮತ್ತು ಡಿಪಾರ್ಟ್ಮೆಂಟು ಮತ್ತು ಅಡ್ರೆಸ್, ಎಕ್ಸಾಮ್ ಸೆಂಟರ್ ಅಡ್ರೆಸ್ ಎಲ್ಲನೂ ಕೂಡ ಇದರಲ್ಲಿ ನಿಮಗೆ ಇರುತ್ತೆ. ಈ ರೀತಿ ನೀವು ತುಂಬ ಈಸಿಯಾಗಿ ನಿಮ್ಮ ಒಂದು ಮೊಬೈಲ್ನಲ್ಲೇ ಈ ಒಂದು PC ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಟ್ಟಿದ್ದೇನೆ. ಇದರಲ್ಲಿ ಏನಾದರೂ ನಿಮಗೆ ಸಮಸ್ಯೆ ಆಗ್ತಾಯಿದ್ರೆ, ಡೌನ್ಲೋಡ್ ಆಗ್ತಾ ಇದ್ದಿಲ್ಲ ಅಂದರೆ, ಏನಾದರೂ ಪ್ರಾಬ್ಲಮ್ ಇದ್ದರೆ ಕಮೆಂಟ್ ಮಾಡಿ. ಏನೇ ಒಂದು ಪ್ರಾಬ್ಲಮ್ ಇರಲಿ ಅದಕ್ಕೆ ನಾನು ಸೊಲ್ಯೂಷನನ್ನು ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.